ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎಸ್ ಫ್ಯಾಷನ್ ಟೆಕ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಇನ್ನೊಂದು ಬ್ಯೂಟಿಫುಲ್ ಆಗಿರುವಂತಹ ಬೋಟ್ ನೆಕ್ ಡಿಸೈನ್ ಕಟ್ಟಿಂಗ್ ಮಾಡೋದು ಮತ್ತು ಸ್ಟಿಚಿಂಗ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಪ್ರೀವಿಯಸ್ ವಿಡಿಯೋದಲ್ಲೂ ಕೂಡ ನಾನು ಬೋಟ್ ನೆಕ್ ಡಿಸೈನ್ ಕಟ್ಟಿಂಗ್ ಮಾಡಿ ಹೊಲಿದಿದ್ದೀನಿ. ಯಾರ್ಯಾರು ಆ ವಿಡಿಯೋನ ನೋಡಿಲ್ಲ, ಪ್ಲೀಸ್ ಫ್ರೆಂಡ್ಸ್ ಹೋಗಿ ನೋಡಿ. ಸೊ ಈಗ ಏನು ಕಟ್ ಮಾಡ್ತಾ ಇದ್ದೀವಿ ಅದು ಕೂಡ ತುಂಬ ತೆಳುವಾದ ಬಟ್ಟೆ ಏನಿದೆ ಮೇನ್ ಕ್ಲಾತು, ಸೊ ಅದರಲ್ಲಿ ಹೊಲಿದು ತೋರಿಸ್ತಾ ಇದ್ದೀನಿ. ಇದರಲ್ಲಿ ಯಾವುದೇ ಕ್ಯಾನ್ವಾಸ್ನ ನಾನು ಯೂಸ್ ಮಾಡ್ತಾ ಇಲ್ಲ. ಜಸ್ಟ್ ಹಾಗೆ ನಾನು ಯಾವ ರೀತಿ ನೀಟಾಗಿ ಫಿನಿಶಿಂಗ್ ಬರೋ ರೀತಿಯಲ್ಲಿ ಹೊಲಿದು ನಿಮಗೆ ತೋರಿಸ್ತೀನಿ. ಫ್ರೆಂಡ್ಸ್ ಬನ್ನಿ, ಈಗ ಮೆಜರ್ಮೆಂಟ್ ಏನು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಇದು 38 ಸೈಜ್ ಏನಿದೆ ಆ ಸೈಜಿಂದು ನೋಡಿ ಫ್ರೆಂಡ್ಸ್. ಇದು 7.75 8 ಇಂಚ್ವರೆಗೂ ನೀವು ಶೋಲ್ಡರನ್ನ ಇಟ್ಕೋಬೋದು. ಇಲ್ಲಿ ಕಂಪಲ್ಸರಿ ಡೌನಿಂಗ್ ಅನ್ನೋದು ಇರಲೇಬೇಕು. ಆರ್ಮ್ ಡೌನ್ ಬಂದ್ಬಿಟ್ಟು ಇಲ್ಲಿ 7.5 ಇಟ್ಕೊಂಡಿದ್ದೀನಿ. ಸೊ ಈ 7.5 ಏನಿದೆ ಸ್ಟ್ರೈಟಾಗೆ ಇಟ್ಕೊಂಡಿದ್ದೀನಿ. ತುಂಬ ಶೋಲ್ಡ್ರ್ ಜಾಸ್ತಿ ತೊಗೊಂಡಾಗ ನೀವು ಅರ್ಧ ಇಂಚು ಒಳಗೆ ಗ್ಯಾಪು ತೊಗೊಂಡು ಮಾರ್ಕನ್ನು ಮಾಡ್ಕೊಬೇಕು, ಈ ಥರ ಕ್ರಾಸು. ಇದು 7.5ವರೆಗೂ ಇರೋದ್ರಿಂದ 7.5 7.75ವರೆಗೂ ಇರೋದ್ರಿಂದ ಸ್ಟ್ರೈಟ್ ಲೈನನ್ನು ಹಾಕ್ಕೊಳ್ಳಿ. ಇಲ್ಲಿ ಜಸ್ಟ್ ಒಂದು ಅರ್ಧ ಇಂಚು ಗ್ಯಾಪಲ್ಲಿ ಕರ್ವನ್ನು ತಗೋಬೇಕು. ಸೊ ಇಲ್ಲಿ 2 ಇಂಚು 1.25 ಇಂಚ್ವರೆಗೂ ನೀವು ಮಾರ್ಜಿನ್ನ ತೊಗೊಬೋದು. ಸೊ ಇವ್ರದ್ದು 9.5 ಇರೋದ್ರಿಂದ ನಾನಿಲ್ಲಿ 9.75 ಅಂದರೆ ಒಂದು 1/4 ಇಂಚು ಅಥವಾ ಅರ್ಧ ಇಂಚು ಇಲ್ಲಿ ಜಾಸ್ತಿ ತೊಗೊಬೇಕು, ಹಿಂದ್ಗಡೆ ಫುಲ್ ಕ್ಲೋಸ್ ಆಗಿ ಇರೋದ್ರಿಂದ. ಸೊ ಇದು ಫುಲ್ಲು ಲೆಂತ್ ಬಂದುಬಿಟ್ಟು 16.5 ಇಂಚು. ಕೆಳಗಡೆ ಇಲ್ಲಿ 1/4 ಇಂಚು ಮಡಚಿ ಹೊಲಿತೀವಲ್ವ ಫ್ರೆಂಡ್ಸ್, ಅದಕ್ಕೆ ನಾನು ಡೈರೆಕ್ಟು ಇಲ್ಲಿ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಅರ್ಧ ಇಂಚು ಗ್ಯಾಪ್ ತೊಗೊಂಡ್ಬಿಟ್ಟು ಅರ್ಧ ಇಂಚು ಮಾತ್ರ ಎಕ್ಸ್ಟ್ರಾ ಇಟ್ಕೊಂಡು ಬೇಕಿದ್ರೆ ನೀವು ಹೊಲ್ಕೋಬೋದು. ನಾನಿಲ್ಲಿ ಫುಲ್ ಲೆಂತು ಏನಿದೆ ಇದನ್ನು ಸೇರಿಸಿ ಇಟ್ಟಿದ್ದೀನಿ. ಇದು ಸೊಂಟದ ಅಳತೆ ಏನಿದೆ ಅವ್ರದ್ದು ಅಳತೆ ನೋಡಿಕೊಂಡು ಇಟ್ಕೊಳ್ಳಿ. 8 ಇಂಚು ಪ್ಲಸ್ 1 ಇಂಚು ಟಕ್ಸಿಗೆ, ಇನ್ನು 1.25 ಇಂಚು ಮಾರ್ಜಿನಿಗೆ ಅಂತ ಇಟ್ಟಿದ್ದೀನಿ ಫ್ರೆಂಡ್ಸ್. ಸೊ ಈಗ ನಾನು ಡಿಸೈನ್ ಏನಿದೆ ಅದನ್ನು ಕಟ್ ಮಾಡಿ ತೋರಿಸ್ತೀನಿ ನಿಮಗೆ. ಈಗ ಡಿಸೈನ್ ಏನಿದೆ ಅದನ್ನು ಕಟ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ಸೊ ಇಲ್ಲಿ ನಾನು ಡೀಪು 3.5 ಇಡ್ತಾ ಇದ್ದೀನಿ. ಸೊ ಈ ನೆಕ್ ಬಿಡ್ತು ಬಂದು ನೀವು ಫ್ರಂಟು ಯಾವುದು ಇಟ್ಟಿದ್ದೀರಾ, ಪ್ರಿನ್ಸಸ್ ಕಟ್ಟು ಅಥವಾ ಬೋಟ್ ನೆಕ್ಕು ಅಥವಾ 4 ಟಕ್ಸ್ ಫುಲ್ ಡೀಪ್ ನೆಕ್ ಇಡ್ತಿದ್ದೀರಾ ಅಂತ ನೋಡಿಕೊಂಡು ಇಲ್ಲಿ ನೆಕ್ ಬಿಡ್ತು ಏನಿದೆ ಅದನ್ನು ನಾವು ಮಾರ್ಕ್ ಮಾಡಬೇಕಾಗತ್ತೆ. ನಾನು ಇವರಿಗೆ 4 ಟಕ್ಸ್ ಏನಿದೆ ಅದನ್ನು ರೆಡಿ ಮಾಡ್ಕೊಂಡಿದ್ದೀನಿ ಫ್ರಂಟಿಂದು. ಇದು ಮಾಮೂಲಿ ಏನು 4 ಟಕ್ಸಿಂದ ಅಳತೆ ಕೊಟ್ಟಿರ್ತಾರಲ್ಲ ಅದೇ ಅಳತೆ ಪ್ರಕಾರನ ನಾನು ಕಟ್ ಮಾಡ್ಕೊಂಡಿದ್ದೀನಿ, ಅದೇ ಅಳತೆ ಪ್ರಕಾರ. ಸೊ ಈಗ ಇಲ್ಲಿ ಎಷ್ಟು ಬಿಡ್ತು ಬಂದಿದೆ ಅದನ್ನು ಶೋಲ್ಡರ್ ಎಡ್ಜ್ ಇದೆಯಲ್ಲ ಅಲ್ಲಿಂದ ಹಿಡ್ಕೊಂಡು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಸೊ ಶೋಲ್ಡರ್ ಅನ್ನೋದು ಕರೆಕ್ಟಾಗಿ ಜಾಯಿಂಟ್ ಆಗುತ್ತೆ. ಸೊ ಈಗ ಇಲ್ಲಿ ನೋಡಿ ಎಷ್ಟು ನಕ್ ಬಿಡ್ತು, 4.5 ಬಂದಿದೆ. ಇಲ್ಲೂ ಕೂಡ 4.5 ಮಾರ್ಕ್ ಮಾಡ್ಕೊಳ್ಳಿ. ತುಂಬ ಜನ ಕೇಳ್ತಿರ್ತೀರ ಫ್ರಂಟು ಡೀಪ್ ನೆಕ್ಕು ಹಿಂದೆ ಬೋಟ್ ನೆಕ್ಕು ಅಂತ. ಸೊ ಮುಂದ್ಗಡೆದೇನು ವ್ಯತ್ಯಾಸ ಬರಲ್ಲ ಫ್ರೆಂಡ್ಸ್. 4 ಟಕ್ಸಿಂದ ಯಾವ ರೀತಿ ಕಟ್ ಮಾಡ್ಕೊತೀರೋ ಆ ರೀತಿ ಕಟ್ ಮಾಡ್ಕೊಳ್ಳಿ. ಈ ಬ್ಯಾಕ್ ಸೈಡ್ ಏನಿದೆ ನಿಮ್ಮ ಒಂದು ಭುಜ ಶೋಲ್ಡರ್ ಏನಿದೆ ಅದರ ಲೆಂತ್ ತೊಗೊಂಡು ಅದರಲ್ಲಿ ಅರ್ಧ ಮಾಡಿಕೊಂಡ್ರೆ ಸಾಕು. ನೀವು ಇಲ್ಲಿ ಡೀಪ್ ತೊಗೊಳೋದ್ರಿಂದ ಅಲ್ಲಿ 14 ಬಂದರೆ ಕರೆಕ್ಟಾಗಿ 7 ಇಟ್ಕೊಳ್ರಿ, ಅಲ್ಲಿ 15 ಬಂತು ಅಂದರೆ 7.5 ಇಟ್ಕೊಳ್ಳಿ. ಇಲ್ಲಿ ಕ್ಲೋಸ್ ನೆಕ್ಕು ಫುಲ್ಲು ಕ್ಲೋಸ್ ನೆಕ್ಕು ನೀವು ತೊಗೊಂಡ್ರೆ ಒಂದು ಚೂರು ತೆಗಿದೆ, ಅದಕ್ಕೆ ಒಂದು ಅರ್ಧ ಇಂಚು ಸೀವಿಂಗಿ ಅಂತ ನಾವು ಇಡಬೇಕಾಗತ್ತೆ. ಇಲ್ಲಿ ಡೀಪ್ ತೆಗಿತಾ ಇರೋದ್ರಿಂದ ನಾನು ಅದು ಭುಜ ಎಷ್ಟು ಬರುತ್ತೋ ಅಷ್ಟು ಅರ್ಧಕ್ಕೆ ನಾನು ಕರೆಕ್ಟಾಗಿ ಕಟ್ ಮಾಡಿದ್ದೀನಿ. ಇಲ್ಲಿ ಅರ್ಧ ಇಂಚು ಕಂಪಲ್ಸರಿ ಇಳಿಸ್ಬೇಕು, ಯಾಕೆ ಅಂದರೆ ಇಲ್ಲಿ
ರಿಂಕಲ್ಸ್ ಬರುತ್ತೆ. ಹಾಗಾಗಿ ಸೊ ಇದನ್ನು ನಾನು ಮೊದಲೇ ಕಟ್ ಮಾಡ್ಕೊಳಲ್ಲ, ಹೊಲ್ದಾದ್ಮೇಲೆ ಇದನ್ನು ಕಟ್ ಮಾಡ್ಕೊತೀನಿ. ಸೊ ಈಗ ಬೋಟ್ ನೆಕ್ ಶೇಪ್ ಏನಿದೆ ಅದನ್ನು ಮಾರ್ಕ್ ಮಾಡ್ಕೊಬೇಕು. ತುಂಬ ಜನ ಹೈಟು ಎಲ್ಲ ಇರ್ತಾರೆ ಅಂಥವ್ರಿಗೆ ಬೇಕಿದ್ರೆ ನೀವು 4.5 ಇಂಚ್ವರೆಗೂ ತೆಗಿಬೋದು. ಸೊ ಇಲ್ಲಿ ಏನು ಡಿಸೈನ್ ಬರುತ್ತಲ್ವ ಆ ಡಿಸೈನ್ ಮೇಲೆ ನೀವು ಈ ಒಂದು ಬೋಟ್ ನೆಕ್ ಡೀಪನ್ನು ಇಡಬೇಕಾಗತ್ತೆ. ಸೊ ಈಗ ಇಲ್ಲಿ 1.5 ಇಂಚು ಗ್ಯಾಪಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. 4 ಇಂಚ್ವರೆಗೂ ನೀವು ಇಲ್ಲಿಂದ ಬಿಡ್ತನ್ನ ತೊಗೊಬೋದು. ಸೊ ಇವ್ರದ್ದು ನೆಕ್ ಡೀಪ್ ಏನಿದೆ 11.5ವರೆಗೂ ಇಡ್ತೀನಿ. ಇಲ್ಲೂ ಕೂಡ ನೀವು 4 ಇಂಚು ಗ್ಯಾಪಿಗೆ ಮಾರ್ಕ್ ಮಾಡ್ಕೊಳ್ಳಿ. ಈ ಲೈನ್ ಏನಿದೆ ಇದನ್ನು ಪಾಯಿಂಟಿಂದ ಈ ಪಾಯಿಂಟ್ಗೆ ಲೈನನ್ನು ಹಾಕೋಬೇಕು. ಈ ರೀತಿ ಬಾಕ್ಸ್ ಏನು ಕ್ರಿಯೇಟ್ ಆದಮೇಲೆ ನಾವೀಗ ಡಿಸೈನ್ನ ಮಾಡೋಣ ಫ್ರೆಂಡ್ಸ್. ಇಲ್ಲಿ ನಾನು 1.25 ಇಂಚು ಏನಿದೆ ಇಲ್ಲಿ ಮಾರ್ಕ್ ಮಾಡಿಕೊಂಡು ನಾವು ಮಾಡ್ಕೋಬೇಕು ಈಗ. ಸೊ ಇಲ್ಲಿಂದ ಒಂದು 3 ಇಂಚು, ಸೊ ಇದು 6.5 ಇಂಚು ಇದೆ, ಇದರಲ್ಲಿ ನಾನು 3 ಇಂಚ್ ಮಾತ್ರ ತಗೊಳ್ತಾ ಇದ್ದೀನಿ. ಸೊ ಇವಾಗ ನಾವಿಲ್ಲಿ ಶೇಪ್ ಏನಿದೆ ಈ ಶೇಪನ್ನು ಕೊಡ್ಕೋಬೇಕು. ಸೊ ಇಲ್ಲೂ ಅಷ್ಟೇ, ಇಲ್ಲಿಂದ ಇಲ್ಲಿವರೆಗೂ ಬರಬೇಕು ಅದು. ಸೊ ಈ ರೀತಿ ಶೇಪನ್ನು ನಾನು ಹೊಲಿತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ರೀತಿ ಒಂದು ಡಿಸೈನ್ನ ನಾನು ಇವತ್ತು ಹೊಲಿದು ತೋರಿಸ್ತೀವಿ ನಿಮಗೆ. ನೋಡಿ ಫ್ರೆಂಡ್ಸ್, ಈ ರೀತಿ ಒಂದು ಡಿಸೈನ್ನ ನಾನು ಇವಾಗ ಮಾರ್ಕ್ ಮಾಡಿದ್ದೀನಿ. ಇದನ್ನು ಈಗ ಕಟ್ ಮಾಡ್ಕೊತೀನಿ ಫ್ರೆಂಡ್ಸ್. ಸೊ ನಾನಿಲ್ಲಿ 1/2 ಇಂಚು ಗ್ಯಾಪಲ್ಲಿ ನೆಕ್ ವಿಡ್ತ್ ಏನಿದೆ ಅದನ್ನು ಕಟ್ ಮಾಡ್ಕೋಬೇಕು. ಈ ಬೋಟ್ ನೆಕ್ಕು ಅಷ್ಟೇ. ಈ ರೀತಿ ಆದಮೇಲೆ ಈಗ ಈ ಶೇಪ್ ಏನಿದೆ ಇದನ್ನು ತಗೊಳ್ಳೋಣ. ಕ್ಯಾನ್ವಾಸ್ ಹಾಕೋದ್ರಿಂದ ತೆಳು ಬಟ್ಟೆ ಇದೆ ಅಲ್ವಾ ಫ್ರೆಂಡ್ಸ್, ಹಂಗಾಗಿ ಕಾಣುತ್ತೆ. ಹಾಗಾಗಿ ನಾನು ಇಲ್ಲಿ ಕ್ಯಾನ್ವಾಸ್ ಅನ್ನೋದನ್ನು ಬಳಸ್ತಾ ಇಲ್ಲ. ಸೊ ಈಗ ನಾನು ಈ ಪಿನ್ ಏನಿದೆ ರಿಮೂವ್ ಮಾಡಿ ಈಗ ಮೇನ್ ಕ್ಲಾತಿಗೆ ನಾವು ಅಟ್ಯಾಚ್ ಮಾಡ್ಕೋಬೇಕು. ಸೊ ಮೇನ್ ಕ್ಲಾತಿಗೆ ಅಟ್ಯಾಚ್ ಮಾಡ್ಬೇಕಾದ್ರೆ ಯಾವಾಗಲೂ ಸೀದಾ ಮೇಲೆ ಇರಬೇಕು, ಯಾಕಂದರೆ ಈ ಡಿಸೈನ್ನ ನಾನು ಉಲ್ಟಾ ಮಾಡಿ ಹೊಲಿತಾ ಇದ್ದೀನಿ. ಈ ಮಾರ್ಕಿಂಗ್ ಅನ್ನೋದೇನಿದೆ ಅದು ಒಳಗೋಗ್ಬೇಕು ಫ್ರೆಂಡ್ಸ್. ಸೊ ಈ ರೀತಿ ಇಟ್ಕೊಂಡು ನೀವು ಕ್ಲೀನಾಗೆ ಪಿನ್ ಹಾಕ್ಕೊಂಡು ಸೆಟ್ ಮಾಡ್ಕೊಳ್ಳಿ. ನಾನು ಅದನ್ನು ಮಾಡ್ಕೊತೀನಿ ಈಗ. ನೋಡಿ ಫ್ರೆಂಡ್ಸ್, ಸುತ್ತಲೂ ನಾನು ಪಿನ್ ಹಾಕ್ಕೊಂಡಿದ್ದೀನಿ. ನೆನ್ನೆ ಹೊಲಿಯೋದು ಇದೆ ಏನಿದೆ ಬೋಟ್ ನೆಕ್ ಡಿಸೈನು ಯಾವ ರೀತಿ ಇಲ್ಲಿ ಮಾರ್ಜಿನ್ನು ಹೊಲಿಯೋದು ಅನ್ನೋ ಟ್ರಿಕ್ಸು ಮತ್ತು ಟಿಪ್ಸು ಎಲ್ಲದೂ ತಿಳಿಸ್ಕೊಟ್ಟಿದ್ದೀನಿ. ಸೊ ಈಗ ನಾನು ಫಾಸ್ಟ್ ಮೂವಿಂಗಲ್ಲೇ ಹೊಲಿಯೋದು ಹೇಗೆ ಅಂತ ತೋರಿಸ್ತಾ ಹೋಗ್ತೀನಿ ಫ್ರೆಂಡ್ಸ್. ಡೀಟೇಲ್ಸ್ ಏನಾದರೂ ಬೇಕು ಅಂದರೆ ನೀವು ಪ್ರಿವಿಯಸ್ ವಿಡಿಯೋ ಏನಿದೆ ಅದನ್ನು ನೋಡಿ ನೀಟಾಗಿ ಅರ್ಥ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಈಗ ಹೊಲಿಯೋದು ಹೇಗೆ ಅಂತ ತೋರಿಸ್ತೀನಿ. ಫಸ್ಟ್ ಈ ಸೆಂಟರ್ ಮಾತ್ರ ನಾನು ಹೊಲ್ಕೊತೀನಿ, ಅದೇನಿದೆ ಡಿಸೈನ್ ಅದು